ವೀಕ್ಷಕರೇ, ಸಿಗಂದೂರು ದೇಗುಲ ವಿಚಾರವಾಗಿ ಸಾಕಷ್ಟು ದೊಡ್ಡ ರಾಜಕೀಯ ನಡೀತಾ ಇದೆ. ಸಿಗಂದೂರು ದೇವಾಲಯವನ್ನು ಅಥವಾ ಮುಜರಾಯಿ ಇಲಾಖೆಗೆ ಸೇರಿಸಲಾಗುತ್ತೆ ಅಂತ ಹಾಲಪ್ಪ ಹೇಳ್ತಿದ್ದಾರೆ ಅಂತ ಬೇಳೂರು ಗೋಪಾಲಕೃಷ್ಣ ಆರೋಪ ಮಾಡಿದ್ದಾರೆ ಅನ್ನುವಂಥದ್ದು ಈಗ ಕೇಳಿಬರ್ತಾ ಇರುವಂಥ ಆರೋಪ. ಮತ್ತೆ ನನ್ನ ವಿರುದ್ಧ ಅನಗತ್ಯವಾಗಿ ಸುಳ್ಳು ಆರೋಪ ಮಾಡಿರುವಂಥ ಹಿನ್ನೆಲೆಯಲ್ಲಿ ಈಗ ಬೇಳೂರು ಗೋಪಾಲಕೃಷ್ಣ ವಿರುದ್ಧ ಹಾಲಪ್ಪನವರು ಮಾನನಷ್ಟ ಮೊಕದ್ದಮೆಯನ್ನು ಹೊಡೆದಿದ್ದಾರೆ. ಇಷ್ಟಕ್ಕೂ ಈ ಸಿಗಂದೂರು ದೇವಾಲಯದ ವಿಚಾರವಾಗಿ ಯಾಕೆ ಇಷ್ಟೆಲ್ಲ ರಾಜಕೀಯ ನಡೀತಾ ಇದೆ, ಇದರಲ್ಲಿರುವಂಥ ಒಳ ವಿಚಾರ ಏನಿದೆ ನೋಡೋಣ ಬನ್ನಿ ಈ ಸೈಡಲ್ಲಿ. ಪದೇ ಪದೇ ಸಿಗಂದೂರು ದೇವಸ್ಥಾನದ ವಿಷಯವನ್ನು ಪ್ರಸ್ತಾಪ ಮಾಡ್ತಾರೆ. ಮಹಾರಾಜಲ್ಲಿ ಅವರ ಶಿಷ್ಯರಿಗೆ ಗೌತಮ ಮತ್ತು ಅವ್ರ ಕಡೆ ಹಿಡಿದ್ರು, ಅಲ್ಲಿ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಕೊಟ್ಟಿದ್ದಾನೆ ಅಣ್ಣ, ನನಗೆ ಗೊತ್ತಿತ್ತು. ಪದೇ ಪದೇ ಹೇಳಿ ನನ್ನ ತೇಜ ವಧೆ ಮಾಡ್ತಕ್ಕಂಥ ಪ್ರಯತ್ನ ಮಾಡಿದ್ದಾರೆ. ಅವರಿಗೆ ಲೀಗಲ್ ನೋಟಿಸ್ ಕೊಟ್ಟಿದ್ದೇನೆ. ಸಿಗಂದೂರು ಚೌಡೇಶ್ವರಿ ದೇಗುಲ ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕಿನ ಶರಾವತಿ ಹಿನ್ನೀರಿನ ಪ್ರದೇಶದಲ್ಲಿ ಇರುವ ಈ ದೇಗುಲಕ್ಕೆ ಅಪಾರ ಭಕ್ತಗಣವಿದೆ. 300ಕ್ಕೂ ಹೆಚ್ಚು ವರ್ಷಗಳ ಇತಿಹಾಸ ಇರೋ ಚೌಡೇಶ್ವರಿ ದೇಗುಲ ಸದ್ಯ ರಾಜಕೀಯ ಕಾರಣಕ್ಕೆ ಮುನ್ನೆಲೆಗೆ ಬಂದಿದೆ. ವಿಷಯ ಅಂದ್ರೆ ಸಿಗಂದೂರು ಚೌಡೇಶ್ವರಿ ದೇಗುಲವನ್ನ ಈಡಿಗ ಸಮಾಜದ ಆಡಳಿತ ಸಮಿತಿ ನೋಡಿಕೊಳ್ಳುತ್ತೆ. ಈ ದೇಗುಲಕ್ಕೂ ಮುಜರಾಯಿ ಇಲಾಖೆಗೂ ಯಾವುದೇ ಸಂಬಂಧವಿಲ್ಲ. ಈ ವಿಚಾರವನ್ನ ನಾವು ಈಗ್ಯಾಕೆ ಹೇಳ್ತಿದ್ದೀವಿ ಅನ್ನೋದಕ್ಕೂ ಕಾರಣವಿದೆ. ಮುಜರಾಯಿ ಇಲಾಖೆಗೆ ಸೇರಿಸಬೇಕು ಅನ್ನೋ ವಿವಾದ ಈಡಿಗ ಸಮುದಾಯದ ಇಬ್ಬರು ನಾಯಕರ ನಡುವೆ ಜಟಾಪಟಿ ಸೃಷ್ಟಿಸಿದೆ. ಅಸಲಿಗೆ ಈ ಚರ್ಚೆ ತೀವ್ರಗೊಂಡಿದ್ದು ಮೊನ್ನೆ ಕಳೆದ ಬುಧವಾರ ಸಾಗರದಲ್ಲಿ ಒಂದು ಕಾರ್ಯಾಗಾರವಿತ್ತು. ಅಲ್ಲಿ ಮಾತನಾಡಿದ್ದ ಶಾಸಕ ಬೇಳೂರು ಗೋಪಾಲಕೃಷ್ಣ ಮಾಜಿ ಶಾಸಕ ಹರತಾಳು ಹಾಲಪ್ಪ ವಿರುದ್ಧ ಗಂಭೀರ ಆರೋಪ ಮಾಡಿದ್ರು. ಹಾಲಪ್ಪ ದೇಗುಲವನ್ನ ಮುಜರಾಯಿ ಇಲಾಖೆಗೆ ಸೇರಿಸೋ ಪ್ರಯತ್ನ ಮಾಡಿದ್ರು, ಆದ್ರೆ ಅದು ಸಫಲ ಆಗಿಲ್ಲ ಎಂದಿದ್ರು. ಇನ್ನೇ ಸರಿ ಹರಾಜಲ್ಲಿ ಅವರ ಶಿಷ್ಯರಿಗೆ ಗೌತಮ ಮತ್ತು ಅವ್ರ ಕಡೆ ಹಿಡಿದ್ರು, 52 ಲಕ್ಷಕ್ಕೆ ಹರಾಜಾಯ್ತು. ಅಲ್ಲಿ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಕೊಟ್ಟಿದ್ದಾನೆ ಅಣ್ಣ, ನನಗೆ ಗೊತ್ತಿದೆ ಆಯ್ತಾ. ಆಮೇಲೆ ಉಳಿದ ದುಡ್ಡನ್ನು ಗಣಪತಿ ಕೆರೆಗೂ ಇದು ಹಬ್ಬ ಮಾಡಿದಲ್ಲಿ ಕೆರೆ ಹಬ್ಬ ಮಾಡಿದ್ರು. ಈ ಸರಿ 1,34,00,000 ನಾ ಹಿಡಿಸಿದ್ದೀವಿ. ಅದೇ ಅವ್ರ ಕಡೆಯವ್ರೆ, ನಮ್ಮ ಕಡೆಯವ್ರಲ್ಲ. ಗೌತಮ್ ಯಾರು ನಮ್ಮ ಕಡೆಯವನಾ, ಅದು ಲಿಂಗರಾಜ ನನ್ನ ಕಡೆಯವನಾ? ಹಂಗೆ ಅದು ಯಾವ ಬಾಯಿಂದ ಹೇಳ್ತಾನೆ? ಆ ತಾಯಿ ಏನಾರು ಇದ್ರೆ ಅವನು ನರಕಕ್ಕೆ ಹೋಗ್ತಾನೆ ಬರೆದಿಡ್ ಕಡೆ. ಆದ್ರೆ ಈ ಆರೋಪವನ್ನ ಹರತಾಳು ಹಾಲಪ್ಪ ತಳ್ಳಿ ಹಾಕಿದ್ದಾರೆ. ಸಿಗಂದೂರು ದೇವಸ್ಥಾನವನ್ನು ಹಾಲಪ್ಪನವರು ಶಾಸಕರಾಗಿದ್ದಾಗ ಮುಜರಾಯಿಗೆ ಸೇರಿಸ್ಬೇಕು ಅಂತಿದ್ರು, ಮುಜರಾಯಿಗೆ ಸೇರಿಸೋ ಪ್ರಯತ್ನ ಮಾಡಿದ್ರು ಅಂತ ಹೀಗೆ ಸುಳ್ಳನ್ನು ಹೇಳ್ತಾ ಇದ್ದಾರೆ. ನಾವು ಅಂಥ ಪ್ರಯತ್ನ ಯಾವತ್ತೂ ಮಾಡಿಲ್ಲ. ಈ ಸುಳ್ಳು ಹೇಳಿ ನನಗೆ ಕೆಟ್ಟ ಹೆಸರು ತರಬೇಕು ಅಂಥೇಳಿ ಸತತ ಪ್ರಯತ್ನ ಮಾಡ್ತಿದ್ದಾರೆ. ನಾನು ಅದಕ್ಕೆ ಅನೇಕ ಸಾರಿ ಹೇಳಿದ್ದೇನೆ, ಇಲ್ಲ ಅಂಥದ್ದೇನು ಯಾವತ್ತೂ ನಾವು ಮಾಡಿಲ್ಲ. ಬೇಳೂರು ಗೋಪಾಲಕೃಷ್ಣ ಅವರ ಮೇಲೆ ಮಾನನಷ್ಟ ಮೊಕದ್ದಮೆಯ ನೋಟಿಸನ್ನು ಕೊಟ್ಟಿದ್ದೇನೆ. 5 ಕೋಟಿ ರೂಪಾಯಿ ಮಾನನಷ್ಟ ಮೊಕದ್ದಮೆಯನ್ನು ಹಾಕ್ತಾ ಇದ್ದೀನಿ, ಅವರು ಸಮರ್ಪಕ ಉತ್ತರ ಕೊಡದೇ ಇದ್ರೆ. ನಾಡಿನ ಪ್ರಸಿದ್ಧ ಸಿಗಂದೂರು ದೇಗುಲ ರಾಜಕೀಯ ಜಟಾಪಟಿಯ ಕಾರಣಕ್ಕೆ ಮುನ್ನೆಲೆಗೆ ಬಂದಿದೆ. ಬೇಳೂರು ಗೋಪಾಲಕೃಷ್ಣ ಹಾಗೂ ಹರತಾಳು ಹಾಲಪ್ಪರ ನಡುವಿನ ಕಿತ್ತಾಟಕ್ಕೆ ಮುಜರಾಯಿ ಇಲಾಖೆಯ ಪ್ರಸ್ತಾಪ ಆಗ್ತಿರೋದು ಮುಂದೆ ಯಾವ ತಿರುವು ಪಡೆದುಕೊಳ್ಳುತ್ತೆ ಕಾದು ನೋಡಬೇಕಿದೆ. ಬೆಂಗಳೂರಿನಿಂದ ಕಿರಣ್ ಹನ್ಯಡ್ಕ ಜೊತೆ ಬಸವರಾಜ್, TV9 ಶಿವಮೊಗ್ಗ.